ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾವಾಗ KSOUದು ಪ್ರಾಜೆಕ್ಟ್ಸ್ ನೀವು ಮಾಡ್ತಾ ಇರ್ತೀರಾ, ಲೈಕ್ MBAಗೆ ಫೈನಲ್ ಇಯರ್ಲಿ ಪ್ರಾಜೆಕ್ಟ್ಸನ್ನು ಮಾಡಬೇಕಾದ್ರೆ ಯಾವ ರೀತಿ ಪ್ರಾಜೆಕ್ಟನ್ನು ಮಾಡಬೇಕು ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ರು. ಕ್ವೈರೀಸು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು, ಹೇಗೆ ಮಾಡಬೇಕಂತ. ದಿಸ್ ಇಸ್ ಒನ್ ಆಫ್ ಮೈ ಫ್ರೆಂಡ್ ಅಂದ್ಕೊಳ್ಳಿ, ಕೊಲೀಗ್ ಅಂದ್ಕೊಳ್ಳಿ. ಅವರು MBA KSOUಗೋಸ್ಕರ ಮಾಡಿದಂಥ ಒಂದು ಪ್ರಾಜೆಕ್ಟು. ಓಕೆ, ಅವ್ರದ್ದು ಫಸ್ಟ್ ಪೇಜ್ ಬಂದು ಈ ಥರ ಒಂದು ಇದಿರುತ್ತೆ. ನೀವು ಬುಕ್ ಬೈಂಡಿಂಗ್ ಹೋಗಿ ಪ್ರಾಜೆಕ್ಟಿಗೆ ಅಂತ ಹೇಳಿದ್ರೆ ಕೊಡ್ತಾರೆ. ಅವ್ರ ಸ್ಪೆಸಿಫಿಕೇಷನ್ಸ್ ಇರುತ್ತೆ, ಯೆಲ್ಲೋ ಕಲರ್, ಗ್ರೀನ್ ಕಲರ್, ಬ್ಲೂ ಕಲರ್ ಅಂತ. ಅದ್ರ ಬೇಸಿಸ್ ಮೇಲೆ ನೀವು ಕಲರನ್ನು ಮಾಡಬೇಕಾಗುತ್ತೆ. ಆಮೇಲೆ ಇದು ಫಸ್ಟ್ ಆಫ್ ಆಲ್ ಇವ್ರದ್ದೇನು ಟಾಪಿಕ್ ಇತ್ತಂದರೆ ಕಸ್ಟಮರ್ ಪರ್ಸೆಪ್ಷನ್ ಟುವರ್ಡ್ಸ್ ಸೆಕ್ಯೂರ್ಡ್ ಲೋನ್ಸ್, ಅ ಸ್ಟಡಿ ವಿತ್ ರೆಫರೆನ್ಸ್ ಟು ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸ್ ಲಿಮಿಟೆಡ್ ಹುಬ್ಳಿ ಅಂತ. ಓಕೆ, ಈ ಒಂದು ಪ್ರಾಜೆಕ್ಟ್ ಮೇಲೆ ಇವರು ಮಾಡಿರುವಂಥದ್ದು. ಫೈನ್. ಇದರೊಳಗೆ ನಿಮ್ಮದು ಫಸ್ಟ್ ಬಂದು ನಿಮ್ಗೆ ಟೈಟಲ್ ಬರುತ್ತೆ. ಟೈಟಲ್ ಬಂದು ಇದು ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, KSOಯಿಂದನೇ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ಮಾಡಿರ್ತೀವಿ. ಓಕೆ, ನಿಮ್ಮದು ರೋಲ್ ನಂಬರ್ ಬಂದಿರ್ಬೋದು, ಅಥವಾ ನಿಮಗೆ ಯಾರು ಗೈಡ್ ಮಾಡಿರ್ತಾರೆ. ಓಕೆ, ಎಕ್ಸ್ಟರ್ನಲ್ ಗೈಡು, ಇಂಟರ್ನಲ್ ಗೈಡು ಅಂದರೆ ಇಂಟರ್ನಲಾಗಿ ಗೈಡ್ ಮಾಡೋರು ಯಾರು, ಯಾವ ಕಾಲೇಜ್ ಪ್ರೊಫೆಸರ್ ನಿಮಗೆ ಎಕ್ಸ್ಟರ್ನಲ್ ಗೈಡ್ ಮಾಡ್ತಾರೆ, ಅವ್ರದ್ದೆಲ್ಲ ರೆಫರೆನ್ಸನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಓಕೆ, ಫಸ್ಟ್ ಪೇಜ್ ಬಂದು ರೈಟ್, ಇದು ಒಂದು ಫಸ್ಟ್ ಖಾಲಿ ಪೇಜ್ ಹಾಗೆ ಇದೆ. ನೆಕ್ಸ್ಟ್ ಒಂದು ಪೇಜನ್ನು ಬಿಟ್ಟಿದ್ದೀವಿ. ನೆಕ್ಸ್ಟು ಒಂದು ಈ ಥರ ಟ್ರಾನ್ಸ್ಪರೆಂಟ್ ಇದನ್ನು ಹಾಕಿರ್ತೀವಿ, ಶೀಟನ್ನು ಹಾಕಿರ್ತೀವಿ. ಅದಾದಮೇಲೆ ಅಗೇನ್ ಇಲ್ಲಿ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಲೈಕ್ ನಿಮ್ಮ ಟೈಟಲ್ ಬರುತ್ತೆ, ಆಮೇಲೆ ನೇಮ್ ಬರುತ್ತೆ, ಆಮೇಲೆ ರೋಲ್ ನಂಬರು, ಆಮೇಲೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಗೈಡು. ಓಕೆ, ಈ ಥರ ಸೋರ್ಸಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇದು ಒಂದು ಲೆಟರ್ ಫ್ರಮ್ KSOಯಿಂದ ನಿಮ್ಗೊಂದು ಲೆಟ್ರ್ ಕೊಟ್ಟಿರ್ತಾರೆ ಅಲ್ವಾ. ಅಂದರೆ ನೀವು ಈ ಪ್ರಾಜೆಕ್ಟನ್ನು ಮಾಡ್ಬೋದು, ಈ ಪ್ರಾಜೆಕ್ಟ್ ಟೈಟಲನ್ನು ನೀವು ಮಾಡಬಹುದು ಅಂತ KSOದಿಂದ ನಮಗೆ ಚೇರ್ಮನ್ ಸವಿತಾ ಮ್ಯಾಮ್ ಇದ್ದರು, ಅವರು ಕೊಡ್ತಾಯಿದ್ರು ಆವಾಗ. ಸೊ ಆ ಥರ ನೀವು ಇದೊಂದು ಲೆಟ್ರ್ ಹೆಡ್ಡನ್ನು ಅವರಿಂದ ತೊಗೊಂಡಿರ್ತೀರ. ಅದನ್ನು ಸೇಫಾಗಿ ಇಟ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ದಿನ ನೀವು ಅದನ್ನು ಇಡಬೇಕಾಗತ್ತೆ. ಓಕೆ, ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ ಆ ಪ್ರಾಜೆಕ್ಟನ್ನು, ನಿಮಗೆ ಅಪ್ರೂವಲ್ ಮಾಡಿದ್ದಾರೆ ಅನ್ನೋ ಕನ್ಫರ್ಮೇಷನ್ಗೋಸ್ಕರ. ನೆಕ್ಸ್ಟು ಬಂದು ಇದು ಒಂದು ಸರ್ಟಿಫಿಕೇಟು ನೀವು ಪ್ರಿಂಟ್ ಮಾಡಿ ನೀವು ಕಳಿಸ್ಬೇಕು. ಅವರು ಆಮೇಲೆ ಜಸ್ಟ್ ಸೈನ್ ಒಂದು ಹಾಕ್ತಾರೆ. ಓಕೆ, ಪ್ರಾಜೆಕ್ಟ್ ಸರ್ಟಿಫಿಕೇಟಲ್ಲಿ ಯಾರಿಗೆ ಏನು ರೋಲ್ ನಂಬರು, ಯಾವ ಟಾಪಿಕ್ ಮೇಲೆ ಯಾರ್ಯಾರು ಇವರಿಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಗೈಡ್ ಎಲ್ಲ ಇದ್ದಾರೆ ಅಂತಂದ್ಬಿಟ್ಟು ಅದರ ಡೀಟೇಲ್ಸ್ ಹಾಕ್ಬಿಟ್ಟು ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ. ಫೈನ್, ಇದೆಲ್ಲ ನೀವೇ ರೆಡಿ ಮಾಡಿ ಕಳಿಸ್ಬೇಕು. ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಓಕೆ, ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತಂದರೆ ಇದರೊಳಗೆ ನೀವು ಪ್ರಾಜೆಕ್ಟ್ ಇಲ್ಲ ಯಾರ ಹತ್ರ ಮಾಡಿರ್ತೀರ ಅವರಿಂದ ಒಂದು ಸಿಗ್ನೇಚರ್ ತೊಗೊಂಡು ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ. ಓಕೆ, ಇವೆಲ್ಲ ಫಾರ್ಮ್ಯಾಟು KSOU ಕೊಟ್ಟಿರ್ತಾರೆ, ಪ್ರಾಜೆಕ್ಟ್ ಟೈಮಿಗೆ ಕೊಟ್ಟಿರ್ತಾರೆ. ದೆನ್ ಇಂಟರ್ನಲ್ ಗೈಡ್ ಸರ್ಟಿಫಿಕೇಟು. ಓಕೆ, ಎಕ್ಸ್ಟರ್ನಲ್ ಗೈಡ್ ಫಸ್ಟು ನಾವು ಎಕ್ಸ್ಟರ್ನಲ್ ಗೈಡ್ ಸರ್ಟಿಫಿಕೇಟನ್ನು ಹಾಕ್ತೀವಿ. ಪ್ರಾಜೆಕ್ಟ್ ಕಂಪ್ಲೀಷನಲ್ಲಿ ಎಕ್ಸ್ಟರ್ನಲ್ ಗೈಡ್ ಸರ್ಟಿಫಿಕೇಟ್ ಹಾಕ್ತೀವಿ. ನೆಕ್ಸ್ಟು ಇಂಟರ್ನಲ್ ಗೈಡ್ ಸರ್ಟಿಫಿಕೇಟ್ ಹಾಕ್ತೀವಿ. ಓಕೆ, ನೆಕ್ಸ್ಟ್ ಬಂದು ಫಸ್ಟು ಪ್ರಾಜೆಕ್ಟ್ ಕಂಪ್ಲೀಷನ್ ಹಾಕ್ತೀವಿ. ಓಕೆ, ಫಸ್ಟ್ ಪೇಜು ಬಂದು ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಆಯಿತಾ. ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಇದು ಯೂನಿವರ್ಸಿಟಿಯಿಂದ ಕೊಡುವಂಥದ್ದು. ಆಮೇಲೆ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟು. ಓಕೆ, ಯಾವ ಬ್ಯಾಂಕು ಅಥವಾ ಕಂಪ್ನಿಯಿಂದ ಮಾಡ್ತೀರಾ ಅವರಿಂದ ಸಿಗುವಂಥದ್ದು. ಆಮೇಲೆ ಇಂಟರ್ನಲ್ ಗೈಡ್ ಸರ್ಟಿಫಿಕೇಟು. ನೆಕ್ಸ್ಟು ಎಕ್ಸ್ಟರ್ನಲ್ ಗೈಡ್ ಸರ್ಟಿಫಿಕೇಟು. ಓಕೆ, ಆಮೇಲೆ ಬಂದು ಎಕ್ನಾಲಜ್ಮೆಂಟಲ್ಲಿ ನೀವು ಯಾರಿಗೆ ಇದನ್ನು ಡೆಡಿಕೇಟ್ ಮಾಡ್ತೀರಾ, ಹೆಂಗೆ ಮಾಡಿದ್ದೀರಾ ಅಂತಂದ್ಬಿಟ್ಟು. ಓಕೆ, ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು, ನಮ್ಮ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಎಕ್ನಾಲಜ್ಮೆಂಟ್. ನೆಕ್ಸ್ಟ್ ಕಂಟೆಂಟ್ ಬರುತ್ತೆ. ಓಕೆ, ಕಂಟೆಂಟಲ್ಲಿ ಲೈಕ್ ಪರ್ಟಿಕ್ಯುಲರ್ಸು ಮತ್ತು ಪೇಜ್ ನಂಬರ್ ಯಾವ್ಯಾವುದ್ರಲ್ಲಿ ಏನೇನು ಬಂದಿದೆ ಅಂತ. ಓಕೆ, ಇವ್ರದ್ರಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್ ಸಮರಿ, ಇಂಟ್ರೊಡಕ್ಷನ್ ಟು NBFC, ಅಂದರೆ ಫಸ್ಟು ಒಂದು ಸಮರೈಸ್ ನಿಮ್ಮ ಪ್ರಾಜೆಕ್ಟ್ ಏನಿದೆ ಅದರದ್ದು ಒಂದು ಸಮರಿ ಬರುತ್ತೆ. ಆಮೇಲೆ ಒಂದು ಇದು NBFC ರಿಲೇಟೆಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ NBFC ಅಂದರೆ ಏನು, ಹೇಗೆ ಡಿಫೈನ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಅದು ಯಾವ ಇಂಡಸ್ಟ್ರಿ ಅಂಡರ್ ಬರುತ್ತೆ, ಯಾವ ಕಂಪ್ನಿ ಅಂಡರ್ ಬರುತ್ತೆ, ಯಾವ ಟಾಪಿಕ್ ಇದೆ. ಓಕೆ, ಯಾವ ಥರ ಡೇಟಾ ಇಂಟರ್ಪ್ರಿಟೇಷನ್ ಮಾಡಿದ್ದೀರಾ, ಫೈಂಡಿಂಗ್ಸ್ ಏನು, ಸಜೆಷನ್ಸ್ ಏನು, ಕನ್ಕ್ಲೂಷನ್ಸ್ ಏನು. ಓಕೆ, ಬೈಬ್ಲಿಯೋಗ್ರಫಿ ಇದೆಲ್ಲ ಬಂದು ನಿಮ್ಮ ಕಂಟೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಏನಾಗುತ್ತೆ, ನಾವು ಮಾಡಿದ್ದೀವಿ, ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಇದೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನಮಗೆ ನಾವೇ ಕೊಡುವಂಥ ಒಂದು ಡಿಕ್ಲರೇಷನ್. ಫೈನ್. ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟಿವ್ ಸಮರಿ. ಓಕೆ, ಈ ಥರ ಒಂದು ಎಕ್ಸಿಕ್ಯೂಟಿವ್ ಸಮರಿ ಅಂತ ಒಂದು ಫುಲ್ ಪೇಜ್ ತೊಗೊತೀವಿ. ಮೇಲ್ಗಡೆ ಟಾಪಿಕ್ ನೇಮ್ ಕೂಡ ಬರಿತೀವಿ. ಓಕೆ, ಸೊ ಎಕ್ಸಿಕ್ಯೂಟಿವ್ ಸಮರಿಯಲ್ಲಿ ಜಸ್ಟ್ ಇಷ್ಟೇ ಇರುತ್ತೆ. ಅಂದರೆ ನೀವು ಯಾವ ಕಂಪ್ನಿ ತೊಗೊಂಡಿರ್ತೀರಾ, ಓಕೆ, ಯಾವ ಕಂಪ್ನಿ ಆಗಲಿ ಅಥವಾ ಆರ್ಗನೈಸೇಷನ್ಸ್ ಅಲ್ಲ, ಅದ್ರ ರಿಲೇಟೆಡ್ ಒಂದು ಸಣ್ಣ ಇಂಟ್ರೊಡಕ್ಷನ್ ಪಾರ್ಟ್ ಥರ ಇರುತ್ತೆ.
ಪ್ಲಸ್ ನೀವೇನು ಮಾಡಿದ್ದೀರಾ ಫುಲ್ ಥ್ರೂ ಔಟ್ ಇದರೊಳಗೆ ಏನು ಮಾಡಿದ್ದೀರಾ ಅಂತ ಒಂದು ಸಣ್ಣ ಗ್ಲಿಪ್ಸ್ ಥರ ಇರುತ್ತೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು NBFC. NBFC ಅಂದರೆ ಇದು NBFC ಟಾಪಿಕ್ ಆಗಿದ್ದರಿಂದ NBFC ಅಂದರೆ ಏನು ಅಂತ ಇಂಟ್ರೊಡಕ್ಷನು. ನೆಕ್ಸ್ಟು NBFC ಅಂದರೆ ಹೇಗೆ ಇವಾಲ್ವ್ ಆಯಿತು, NBFC ಹೇಗೆ ಶುರುವಾಯಿತು, ಓಕೆ. ಆಮೇಲೆ ಬಂದು NBFC ಇಂಡಿಯಾದಲ್ಲಿ ಯಾವ ಥರ ಇದೆ. NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇದು, ಓಕೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಏನೇನು ಇರ್ತವೆ ಅದೆಲ್ಲ ಇದರೊಳಗೆ ಬರುತ್ತೆ, ಓಕೆ. NBFC ಆದಮೇಲೆ NBFC ಇಂಡಿಯಾದಲ್ಲಿ ಯಾವ ಥರ ಇದೆ, ಯಾವ ಥರ ಇವಾಲ್ವ್ ಆಯಿತು ಅಂತ ಬರಿಬೋದು. ನೆಕ್ಸ್ಟು ಓವರ್ವ್ಯೂ, NBFC ಬಗ್ಗೆ ಓವರ್ವ್ಯೂ ಬರುತ್ತೆ, ಓಕೆ. ಈ ಥರ NBFC ಬಗ್ಗೆ ಒಂದು ಓವರ್ವ್ಯೂ ಪೇಜ್ ಬರುತ್ತೆ. ಓವರ್ವ್ಯೂವಲ್ಲಿ ಮತ್ತೆ ಅಗೇನು NBFC ಅದು ರಿಸರ್ವ್ ಬ್ಯಾಂಕ್ ಜೊತೆ ಅದರ ರಿಲೇಷನ್ಸ್ ಹೇಗಿದೆ ಅಂತ. ಆಮೇಲೆ ಅದರದ್ದು ಒಂದು ಕಂಪೋನೆಂಟ್ಸ್ NBFCದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ದು ಒಂದು ಕಂಪೋನೆಂಟ್ಸ್ ಯಾವ್ಯಾವುದು ಅಂತೇಳಿ ಈ ಇಮೇಜಸ್ ಎಲ್ಲ ನಿಮ್ಮ ಗೂಗಲಲ್ಲಿ ಮಾಡಿದ್ರೆ ಇಮೇಜಸ್ ಅಂತ ಸಿಗುತ್ತೆ, ಓಕೆ. ಆ ಇಮೇಜಸನ್ನು ತೊಗೊಂಡು ಕ್ಲಾರಿಟಿಯಲ್ಲಿ ಒಂದು ಇಮೇಜನ್ನು ಕೊಡಿ, ಒಂದು ಚೆನ್ನಾಗಿರುತ್ತೆ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ. ಆಮೇಲೆ ಕಂಪೋನೆಂಟ್ಸ್ ಅದನ್ನೇ ನಾವೇನು ಇಮೇಜಸ್ ತೊಗೊಂಡಿದ್ವಿ ಅದರದ್ದೇ ಕಂಪೋನೆಂಟ್ಸನ್ನು ಅಲ್ಲಿ ವರ್ಡ್ ಫಾರ್ಮಲ್ಲಿ ಬರೆದಿದೆ. ನೆಕ್ಸ್ಟ್ ಈ ಥರ ಪೈ ಚಾರ್ಟ್ಸ್ ಕೂಡ ತೊಗೊಂಡಿದ್ದೀವಿ, ಏನೇನು ಅಸೆಟ್ಸ್ ಇದೆ, ಓಕೆ. NBFCದು ಏನೇನು ಅಸೆಟ್ಸ್ ಇದೆ, ಯಾವ್ಯಾವ ಸೆಕ್ಟರ್ನ ಇನ್ಕ್ಲೂಡ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಂಟ್ ಅಸೆಟ್ಸ್ ಏನು, ಆಮೇಲೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇದು ಬಾರೋವಿಂಗ್ ಎಷ್ಟಿದೆ, ಡೆಪಾಸಿಟ್ಸ್ ಎಷ್ಟಿದೆ, ಅದ್ರದ್ದು ಒಂದು ಪೈ ಚಾರ್ಟ್ಸನ್ನು ಮಾಡ್ಕೊಂಡಿದ್ದೀವಿ, ಓಕೆ. ನೆಕ್ಸ್ಟು ರೋಲ್ ಆಫ್ NBFC ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ NBFCಸು ಯಾವ ಥರ ಹೆಲ್ಪ್ ಮಾಡುತ್ತೆ ಅಥವಾ ಯಾವ ಥರ ರೋಲ್ ಮಾಡಿದೆ ಅಂತಂದು. ನೆಕ್ಸ್ಟು ರೋಲ್ ಆಫ್ NBFC ಇನ್ ಇದು ಏನದು ಫ್ಯಾಕ್ಟ್ರಿಂಗಲ್ಲಿ ಹೆಂಗಿದೆ, ಅಥವಾ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಯಾವ ಥರ ರೋಲ್ ಇದೆ, ಅವೆಲ್ಲ ಇಲ್ಲಿ ಬರುತ್ತೆ, ಓಕೆ. NBFC ಸಂಪೂರ್ಣ ರಿಲೇಟೆಡ್ NBFC ಬಗ್ಗೆ ತೊಗೊಂಡಿದ್ದಾರೆ. ನೆಕ್ಸ್ಟು NBFC ಅಸೆಟ್ಸ್ ಬಗ್ಗೆ ಇದೆ, ಓಕೆ. ಇದೆಲ್ಲ ಕಂಪ್ಲೀಟ್ NBFC ಅಂದರೆ ಏನು ಅನ್ನೋದ್ರೆ ಒಂದು ಸುಮಾರು ಇದೆ ಇದರೊಳಗೆ. NBFCದು ಡೇಟಾ ತೊಗೊಂಡು ಅದೇನೇನು ಮಾಡಿದ್ದಾರೆ ಅವರು, ರಿಸೋರ್ಸ್ ಪ್ರೊಫೈಲ್ ಹಿಂಗೆ ಇದೆ, ಓಕೆ. ಅವೆಲ್ಲ NBFCದಾಯಿತು. ಆಮೇಲೆ ರೀಸೆಂಟ್ ರೆಗ್ಯುಲೇಷನ್ ಚೇಂಜಸ್, ಏನಾದರೂ ರೀಸೆಂಟ್ ಚೇಂಜಸ್ ಆಗಿದೆಯಾ, ಏನಾದ್ರು ರೂಲ್ಸ್ ಚೇಂಜಸ್ ಆಗಿದೆಯಾ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಲೈಕ್ ಅವರು ಗೋಲ್ಡನ್ನು ಇದು ಮಾಡ್ಬೋದಾ, ಇಟ್ಕೋಬೋದಾ, ಅಥವಾ ಅಡ್ವಾನ್ಸಸ್ಸನ್ನು ತೊಗೋಬೋದಾ, ಲೋನ್ ಅಗೇನ್ಸ್ಟ್ ಶೇರ್ಸನ್ನು ಕೊಡ್ಬೋದಾ, ಓಕೆ. ಆಮೇಲೆ ರಿಸ್ಟ್ರಿಕ್ಷನ್ ಆನ್ ರೈಸಿಂಗ್ ಆನ್ ರಿಟೇಲ್ NCD ಬೈ ವೇ ಆಫ್ ಪ್ರೈವೇಟ್ ಪ್ಲೇಸ್ಮೆಂಟು, ಓಕೆ. ಯಾವ್ಯಾವ ಥರ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಆಮೇಲೆ ಯಾವ್ಯಾವ ಥರ ಹೊಸ RBI ನಾರ್ಮ್ಸ್ ಬಂತು, ಅದರಿಂದ NBFC ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗಿದೆ, ಓಕೆ, ಅದು ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಬಂದು ಮತ್ತು ಅಗೇನ್ ಇಂಟ್ರಡಕ್ಷನ್ ಟು ಇಂಡಸ್ಟ್ರಿ ಹೋಲ್ ಇಂಡಸ್ಟ್ರಿಯನ್ನು ತೊಗೊಂಡಾಗ ಹೇಗಿದೆ, ಫೈನಾನ್ಷಿಯಲ್ ಸರ್ವಿಸಸ್ ಒಂದು ಫುಲ್ ಇಂಡಸ್ಟ್ರಿ ತೊಗೊಂಡಾಗ ಹೇಗಿದೆ, ಫೈನಾನ್ಷಿಯಲ್ ಸರ್ವಿಸಸ್ದು ಓವರ್ವ್ಯೂ ಬಂತಿಲ್ಲಿ. ಆಮೇಲೆ ಫೈನಾನ್ಷಿಯಲ್ ಸರ್ವಿಸಸ್ದು ಕ್ಯಾರೆಕ್ಟರಿಸ್ಟಿಕ್ಸು, ಓಕೆ. ಆಮೇಲೆ ಅದು ಬಿಟ್ಟು ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ಸು, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ಸನ್ನು ತೊಗೊಂಡಿದ್ದಾರೆ, ಓಕೆ. ನೀವು ಏನಾದರೂ ಫೈನಾನ್ಸ್ ರಿಲೇಟೆಡ್ ಪ್ರಾಜೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಫಸ್ಟ್ ನಿಮಗೆ NBFC ರಿಲೇಟೆಡ್ ಆಗಿರೋದ್ರಿಂದ NBFC ಬಗ್ಗೆ ಇಂಟ್ರೊಡಕ್ಷನನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಇದು ಇಂಡಸ್ಟ್ರಿ ರಿಲೇಟೆಡ್ ಇಂಟ್ರೊಡಕ್ಷನನ್ನು ಕೊಡಬೇಕಾಗತ್ತೆ. ಇದು ಇಂಡಸ್ಟ್ರಿ ಫೈನಾನ್ಸ್ ರಿಲೇಟೆಡ್ ಏನೇನಿದೆ, ಓಕೆ. ನೆಕ್ಸ್ಟು ಯಾವ್ಯಾವ ಥರ ಫೈನಾನ್ಷಿಯಲ್ ಸರ್ವಿಸಸ್ಸನ್ನು ಹೇಗೆ ಡಿವೈಡ್ ಮಾಡ್ತೀವಿ, ಫಂಡ್ ಬೇಸ್ಡ್ ಸರ್ವಿಸಸ್ಸು, ನಾನ್ ಫಂಡ್ ಬೇಸ್ಡ್ ಸರ್ವಿಸಸ್ಸು ಡಿವಿಷನ್ ಹೇಗೆ ಬರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಬಂದು ನಿಮಗೆ ಈಗ ಎಕ್ಸಾಕ್ಟಾಗಿ ಯಾವ ಕಂಪ್ನಿ ಅಥವಾ ಆರ್ಗನೈಸೇಷನನ್ನು ನೀವು ತೊಗೊಂಡಿರ್ತೀರ ಆ ಕಂಪ್ನಿ ಬಗ್ಗೆ ನಾವು ಬರಿಬೇಕಾಗತ್ತೆ. ಆ ಕಂಪ್ನಿ ಅಂದರೆ ಇದರಲ್ಲಿ ಶ್ರೀರಾಮ್ ಫೈನಾನ್ಸ್ ಬಂದಿರೋದ್ರಿಂದ ಶ್ರೀರಾಮ್ ಸಿಟಿ ಫೈನಾನ್ಸ್ದು ಲಿಮಿಟೆಡ್ ಏನಿದೆ ಅದ್ರದ್ದು ಮಿಷನ್ನು, ಓಕೆ. ಆಮೇಲೆ ಅದ್ರ ಶ್ರೀರಾಮ್ ಕ್ಯಾಪಿಟಲ್ ಏನಿದೆ, ಶ್ರೀರಾಮ್ ಗ್ರೂಪಲ್ಲಿ ಏನೇನು ಬರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಓಕೆ. ಶೇರ್ ಹೋಲ್ಡಿಂಗ್ ಏನಿದೆ, ಯಾರ್ಯಾರ್ದು ಎಷ್ಟೆಷ್ಟು ಶೇರ್ ಹೋಲ್ಡಿಂಗ್ ಇದೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ, ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ, ಓಕೆ. ದೆನ್ ನಾನ್ ಕಾರ್ಪೊರೇಟ್ ಸ್ಮಾಲ್ ಬಿಸ್ನೆಸ್ ಲೋನ್ಸ್ ಯಾವ್ಯಾವ್ದಿದೆ, ಆಮೇಲೆ 2 ವೀಲರ್ ಲೋನ್ಸ್ ಕೊಡ್ತಾರಾ, ಗೋಲ್ಡ್ ಲೋನ್ಸ್ ಕೊಡ್ತಾರಾ, ಓಕೆ. ಇದ್ರದ್ದು ಮೇನ್ ಟಾಪಿಕ್ ಏನಿದೆ ಅಂತಂದರೆ ಕಸ್ಟಮರ್ ಪರ್ಸೆಪ್ಷನ್, ಕಸ್ಟಮರ್ ಏನಂತ ಅಂದ್ಕೊಂಡಿದ್ದಾರೆ NBFC ಆದಂಥ ಶ್ರೀರಾಮ್ ಸಿಟಿ ಕಾರ್ಪೊರೇಷನ್ ಏನು ಇದಿದೆಲ್ಲ ಬ್ಯಾಂಕ್ ಇದೆಯಲ್ಲ ಅದರಿಂದ ಏನು ಅಂದ್ಕೊಂಡಿದ್ದಾರೆ ಅವರು, ಇದು ಶ್ರೀರಾಮ್ ಸಿಟಿ ಯೂನಿಯನ್ ಫೈನಾನ್ಸ್ ಲಿಮಿಟೆಡನ್ನು ರೆಫರ್ ಮಾಡ್ತಾರಾ, ಅವರು ಅದು ಲೋನ್ಸನ್ನು ಸೆಕ್ಯೂರ್ಡಾಗಿ ಫೀಲ್ ಮಾಡ್ತಾರಾ ಮಾಡಲ್ವಾ,
ಪರ್ಸ್ನಲ್ ಲೋನ್ಸ್ ಹೇಗಿರುತ್ತೆ, ಆಟೋ ಲೋನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದೊಂದು ಸ್ಟಡಿ ಆಗಿದೆ. ಹೋಮ್ ಲೋನ್ಸ್ ಹೇಗಿದೆ, ಜನರಲ್ ಲೋನ್ಸ್ ಹೇಗಿದೆ, ಅದ್ರದ್ದು ಏನೇನು ಮೈಲ್ ಸ್ಟೋನ್ಸು, ಓಕೆ, ಮೈಲ್ ಸ್ಟೋನ್ಸ್ ಆಫ್ ದ ಕಂಪನಿ, ಲೈಕ್ ಎಲ್ಲಿಂದ ಶುರುವಾಯಿತು, ಏನೇನು ಮಾಡಿದ್ರು, ಏನೇನು ಚೇಂಜಸ್ ಆಗ್ತಾ ಇದೆ, 2010ನಲ್ಲಿ ಏನಾಯಿತು, 13ನಲ್ಲಿ ಏನಾಯಿತು, ಸೊ ಇದೆಲ್ಲ ಇದೆ. ಆಮೇಲೆ ಟೋಟಲ್ ಇನ್ಕಮ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ಕೂಡ ಇಲ್ಲಿ ತೊಗೊಂಡಿದ್ದಾರೆ. ಹೇಗಿದೆ, ಟೋಟಲ್ ಇನ್ಕಮ್ ಎಷ್ಟಿದೆ ಕಂಪ್ನಿದು, ಏನಾಗ್ತಾ ಇದೆ ಕಂಪ್ನಿಯಲ್ಲಿ, ಓಕೆ, ನೆಟ್ ಪ್ರಾಫಿಟ್ ಏನಿದೆ, ನೆಕ್ಸ್ಟ್ ಕಮಿಂಗ್ ಟು ದ ಅರ್ನಿಂಗ್ ಪರ್ ಶೇರ್ ಏನಿದೆ, ನೆಟ್ ವರ್ತ್ ಏನಿದೆ, ಕ್ರಾಸ್ ಆ್ಯಂಡ್ ನೆಟ್ NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ದು ಹೇಗಿದೆ ಪರ್ಫಾರ್ಮೆನ್ಸು. ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್ಕು, ಎಕ್ಸಾಕ್ಟ್ ಟಾಪಿಕ್ ಏನು, ಪರ್ಸೆಪ್ಷನ್, ಕಸ್ಟಮರ್ ಪರ್ಸೆಪ್ಷನ್, ಹಾಗಂದರೆ ಏನು, ಓಕೆ, ಅದರಲ್ಲಿ ಯಾವ್ಯಾವ ರಿಸರ್ಚ್ ಮೆಥಡಾಲಜೀಸನ್ನು ತೊಗೊಂಡಿರ್ತೀವಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ನೀವು ಇಂಟರ್ವ್ಯೂಗೆ ಹೋದಾಗ ಅಥವಾ ಈ ಪ್ರಾಜೆಕ್ಟನ್ನು ಪ್ರೆಸೆಂಟೇಷನ್ ಮಾಡೋಕ್ಕೆ ಹೋದಾಗ ಅವ್ರು ಫಸ್ಟ್ ಕೇಳೋದೆ ನೀವು ಯಾವ ಥರ ರಿಸರ್ಚ್ ಮೆಥಡನ್ನು ಯೂಸ್ ಮಾಡಿದ್ದೀರಾ, ಎಷ್ಟು ಡೇಟಾ ಕಲೆಕ್ಟ್ ಮಾಡಿದ್ದೀರಾ, ಆ ಡೇಟಾದಿಂದ ಯಾವ ಫಾರ್ಮುಲಾ ಹಾಕಿಬಿಟ್ಟು ಈ ಒಂದು ಇದು ಬಂದಿದೆ ನಿಮಗೆ, ಅಂದರೆ ಕನ್ಕ್ಲೂಷನ್ಸಿಗೆ ನೀವು ಬಂದಿದ್ದೀರಾ ಅಂತಂದ್ಬಿಟ್ಟು ಕೇಳ್ತಾರೆ. ಸೊ ಸ್ಟ್ಯಾಟಿಸ್ಟಿಕಲ್ ಬೇಸಿಸಲ್ಲಿ ಬಿಟ್ಟು ತುಂಬ ಏನು ಡೀಪ್ ಕೇಳಲ್ಲ, ಬಟ್ ಯಾವ ಥರ ರಿಸರ್ಚ್ ಮೆಥಡನ್ನು ಯೂಸ್ ಮಾಡಿದ್ದೀರಾ, ಏನು ಡೇಟಾಸನ್ನು ಯೂಸ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟು ಟೈಪ್ ಆಫ್ ಡೇಟಾ, ಪ್ರೈಮರಿ ಡೇಟಾ, ಸೆಕೆಂಡ್ರಿ ಡೇಟಾ ಯೂಸ್ ಮಾಡಿದ್ದೀರಾ, ಸ್ಯಾಂಪ್ಲಿಂಗ್ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಸ್ಯಾಂಪ್ಲಿಂಗ್ ತೊಗೊಂಡಿದ್ದೀರಾ, ಓಕೆ. ಆಮೇಲೆ ಇದು ಡೇಟಾ ಇಂಟರ್ಪ್ರಿಟೇಷನ್, ಇಲ್ಲ ಡೇಟಾ ಕಲೆಕ್ಟರ್ ಆದಮೇಲೆ ಏನು ಮಾಡ್ತೀರಾ, ಡೇಟಾ ಇಂಟರ್ಪ್ರಿಟೇಷನ್ ಮಾಡ್ತೀರಾ. ಡೇಟಾ ಇಂಟರ್ಪ್ರಿಟೇಷನ್ ಮಾಡಿದಾಗ ನಮಗೇನು ಸಿಕ್ಕಿದೆ, ಇಲ್ಲಿ ಏಜ್ ರೇಂಜ್ ತೊಗೊಂಡಿದ್ದಾರೆ 20 to 35 ಇಯರ್ಸು, 35 to 50, ಓಕೆ, ಅದರದ್ದು ಇಂಟರ್ಪ್ರಿಟೇಷನ್ ಏನು, ಅದರ ಅಷ್ಟು ಏಜ್ ಇದರಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, 25 to 35 ಎಷ್ಟು ಜನ ಇದ್ದಾರೆ, ಎಬೋ 60 ಎಷ್ಟು ಜನ ಅಪ್ಲೈ ಮಾಡಿದರು, ಓಕೆ. ಆಮೇಲೆ ಲೋನ್ ಅಮೌಂಟ್ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ, ಯಾರಿಗೆ ಜಾಸ್ತಿ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಓಕೆ, ಎಷ್ಟು ಅಮೌಂಟು 16 to 30 ಲ್ಯಾಕ್ಸೇ ಮ್ಯಾಕ್ಸಿಮಮ್ ಇಲ್ಲಿ ಸ್ಯಾಂಕ್ಷನ್ ಆಗಿರುವಂಥದ್ದು, ಓಕೆ. ಆಮೇಲೆ ಟೈಪ್ ಆಫ್ ಕಸ್ಟಮರು, ಅವ್ರು ಸ್ಯಾಲ್ರಿಡ್ ಇದ್ರಾ, ಎಂಪ್ಲಾಯ್ಡ್ ಇದ್ರಾ, ಯಾರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ಗೆ ಜಾಸ್ತಿ, ಯಾಕಂದರೆ ಸ್ಯಾಲ್ರಿಡ್ ಇದ್ದವರಿಗೆ ನಾರ್ಮಲಾಗಿ ಲೋನ್ ಸಿಗ್ತಾ ಇರುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ಗೆ ಸಿಗ್ತಾ ಇರಲ್ಲ, ಅವರಿಗೆ ಸೆಕ್ಯೂರ್ಡ್ ಲೋನು ಬೇಕಾಗಿರುತ್ತೆ, ಅವ್ರಿಗೆ ಜಾಸ್ತಿ ಇವ್ರ ಕಡೆಯಿಂದ ಹೆಲ್ಪ್ ಆಗಿದೆ. ಆಮೇಲೆ ನೆಕ್ಸ್ಟು ಎಷ್ಟು ಜನ ಸ್ಯಾಟಿಸ್ಫೈ ಆಗಿದ್ದಾರೆ, ಎಷ್ಟು ಜನ ಓಕೆ ಆಗಿದ್ದಾರೆ ಈ ಒಂದು ಲೋನಿಂದ ಅಂತ, ಓಕೆ. ಅಂದರೆ ಮೀಡಿಯಮ್ ಎವ್ರೇಜ್ ಹ್ಯಾಪಿನೆಸ್ ಇದೆ ಕಸ್ಟಮರಲ್ಲಿ, ಓಕೆ. ನೆಕ್ಸ್ಟು ಲೋನ್ ಲೆಂಡಿಂಗ್ ಪ್ರೊಸೆಸ್ಸು ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಬೇಗ ಆಗ್ತಿದೆಯಾ, ಬೇಗ ಆಗ್ತಿಲ್ವಾ ಅನ್ನೋದ್ರ ಬಗ್ಗೆ ಇದೆ, ಓಕೆ. ಇದರಲ್ಲಿ ಸ್ಯಾಟಿಸ್ಫೈಡ್ ಅನ್ನೋದು ಜಾಸ್ತಿ ಇದೆ. ನೆಕ್ಸ್ಟು ಟೈಮ್ ಟೇಕನ್ ಟು ಲೋನ್ ಕೊಡೋಕ್ಕೆ ಡಿಸ್ಬರ್ಸ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋತಾ ಇದ್ದಾರೆ, ಆಮೇಲೆ ಕೊಲ್ಯಾಟ್ರಲ್ ಆಗಿ ಏನೇನು ತೊಗೊತಾ ಇದ್ದಾರೆ, ಓಕೆ. ನೆಕ್ಸ್ಟು ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಹೇಗೆ ಕನ್ಸಿಡರ್ ಮಾಡ್ತಾರೆ, ಅದನ್ನು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿದ್ದು ಕಸ್ಟಮರ್ಸಿಗೆ ಸರಿ ಹೋಯ್ತಾ, ಸರಿ ಹೋಗಿಲ್ವಾ. ನೆಕ್ಸ್ಟು ಸ್ಟಾಫ್ ಬಿಹೇವಿಯರ್ ಹೇಗಿತ್ತು, ಓಕೆ. ಕಸ್ಟಮರ್ ಪರ್ಸೆಪ್ಷನ್ ಟುವರ್ಡ್ಸ್ ದ ಇಂಟ್ರೆಸ್ಟ್ ರೇಟು ಬಗ್ಗೆ ಕಸ್ಟಮರ್ ಏನು ಅಂತಿದ್ದಾರೆ. ನೆಕ್ಸ್ಟು ಅಂದರೆ ಇವೆಲ್ಲ ನಾವೇನು ಮಾಡಿರ್ತೀವಿ, ಕ್ವಶನ್ ಫಾರ್ಮ್ಯಾಟಲ್ಲಿ ತೊಗೊಂಡು ಅದು ಕಸ್ಟಮರ್ಸ್ ಹತ್ರ ಫಿಲ್ ಮಾಡಿಸ್ಕೊಂಡಿರ್ತೀವಿ, ಓಕೆ. ಆಮೇಲೆ ಅದು ಟೋಟಲಾಗಿ ತೊಗೊಂಡು ಅದನ್ನು ಈ ಬಾರ್ಗ್ರಾಫಲ್ಲಿ ಹಾಕಿರ್ತೀವಿ, ರೈಟ್. ಸೊ ನಿಮಗೆ ಇಲ್ಲಿ ಇಂಡಿವಿಜುವಲ್ ಬಾರ್ಗ್ರಾಫಲ್ಲಿ ಇದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಪ್ರೊಸೆಸಿಂಗ್ ಚಾರ್ಜಸ್ಸು ಏನು ಎಷ್ಟು ಹಾಕಿರ್ತಾರೆ, ಅದ್ರ ಬಗ್ಗೆ ಹೇಗಿದ್ದಾರೆ, ಕಸ್ಟಮರ್ಸಿಗೆ ಏನು ಅನಿಸುತ್ತೆ, ರೀಪೇಮೆಂಟ್ ಟೆನ್ಯೂರ್ ಎಷ್ಟಿದೆ, ಇವೆಲ್ಲ ಇಂಡಿವಿಜುವಲ್ ಆಗಿ ನೀವು ಕ್ವಶನ್ಸ್ ಫಾರ್ಮ್ಯಾಟಲ್ಲಿ ಇವೆಲ್ಲ ಬಂದಿರುತ್ತೆ. ಅಂದರೆ ಇಂಡಿವಿಜುವಲ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಾಮ್ ಏನು ಮಾಡ್ತಾರೆ, ರಿಪೇಮೆಂಟ್ ಬಗ್ಗೆ ಅವ್ರದ್ದು ಏನು ಒಪಿನಿಯನ್ ಇದೆ, ಅದರದ್ದು ರೀಪೇಮೆಂಟ್ ಆಯಿತು, ಆಮೇಲೆ ಎಷ್ಟು ಟೈಮ್ ತೊಗೊಳ್ತೀರಾ ನೀವು, ಎಷ್ಟು ಇಂಟ್ರೆಸ್ಟ್ ರೇಟ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗಿದೆ, ನಿಮ್ಮ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಲ್ಯಾಪ್ ಆಗಿದ್ದರೆ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ಸ್ ಹೇಗಿದೆ, ಅವೆಲ್ಲ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟು ಅಡಿಷ್ನಲ್ ಲೋನ್ ಅಮೌಂಟ್ ಬೇಕಂದರೆ ಹೆಂಗೆ ಮಾಡ್ತಿದ್ದಾರೆ, ಆಮೇಲೆ ರೇಟಿಂಗ್ ಆಫ್ ದ ಓವರ್ ಆಲ್ ಲೆಂಡಿಂಗ್ ಪ್ರೊಸೆಸ್ ಹೇಗಿದೆ, ಓಕೆ. ನೆಕ್ಸ್ಟ್ ಫೈಂಡಿಂಗ್ಸ್, ಓಕೆ. ಇಷ್ಟೆಲ್ಲ ನಾವು ಕಸ್ಟಮರ್ ಡೇಟಾ ಇಂಟರ್ಪ್ರಿಟೇಷನ್ ಮಾಡಿದ್ವಿ. ಏನು ಫೈಂಡಿಂಗ್ಸ್ ಸಿಕ್ತು ನಮ್ಗೆ, ಲಾಸ್ಟ್ ಫೈನಲ್ ಕನ್ಕ್ಲೂಷನ್ಸ್ ಏನು ಸಿಕ್ತು ಅಂತ. ಕನ್ಕ್ಲೂಷನ್ಸ್ ಅಂತ ಬಂದಾಗ ಇದರೊಳಗೆ ಫೈಂಡಿಂಗ್ಸಲ್ಲಿ ಓಕೆ, ಸೆಲ್ಫ್ ಎಂಪ್ಲಾಯ್ಡ್ ಜಾಸ್ತಿ ಇದ್ದಾರೆ, 50% ಜನ ಹ್ಯಾಪಿ ಇದ್ದಾರೆ, 67% ಜನ ಎಕ್ಸಿಸ್ಟಿಂಗ್ ಕಸ್ಟಮರ್ಸೇ ಮತ್ತೆ ಬರ್ತಾ ಇದ್ದಾರೆ ಅಂತ. ಸೊ ನೀವೇನು ಸಜೆಷನ್ಸ್ ಮಾಡ್ತೀರಾ ಅಂತ ಫೈನಲ್. ಈಗ ಫೈಂಡಿಂಗ್ಸ್ ಆದಮೇಲೆ, ಫೈಂಡಿಂಗ್ಸ್ ಒಂದೇ ಪೇಜ್ ಇರುತ್ತೆ, ನಿಮ್ಗೆ ಜಾಸ್ತಿ ಇಲ್ಲ, ಓಕೆ. ಫೈಂಡಿಂಗ್ಸ್ ಒಂದೇ ಪೇಜ್ ಬರುತ್ತೆ, ಏನೇನು ನಿಮಗೆ ಅರ್ಥ ಆಯಿತು ಇಷ್ಟು ಇದರೊಳಗೆ ಅಂತ. ನೆಕ್ಸ್ಟ್ ಬಂದು ಸಜೆಷನ್ಸ್ ಏನು ಕೊಡ್ತೀರಾ, ಏನು ಮಾಡಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಇಲ್ಲಿ ಇದೆ, ಇಲ್ಲಿ ಒಂದು 8 ಪಾಯಿಂಟ್ಸು ಅಥವಾ ಒಂದು 20 ಪಾಯಿಂಟ್ಸ್ ನೀವು ಹಾಕ್ತೀರಾ, ಇದನ್ನು ಮಾಡಿದ್ರೆ
ಇನ್ನೂ ಚೆನ್ನಾಗಿ ಇದ್ರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇನಂದರೆ ರೇಟ್ ಆಫ್ ಇಂಟ್ರೆಸ್ಟನ್ನು ಕಡಿಮೆ ಮಾಡಬೇಕು ಕಂಪ್ಯಾರಿಟಿವ್ಲಿ. ಆಮೇಲೆ ಎಬೋವ್ 65 ಇಯರ್ಸ್ವರೆಗೂ ಸ್ವಲ್ಪ ಕೊಡೋ ಥರ ಪ್ಲ್ಯಾನ್ ಮಾಡಬೇಕು. ಆಮೇಲೆ ಬೇಗ ಡಿಸ್ಪರ್ಸಲ್ ಟೈಮನ್ನು ಅಂದರೆ ಬೇಗ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡಬೇಕಂತ. ನೆಕ್ಸ್ಟು ಕನ್ಕ್ಲೂಷನ್. ಓಕೆ, ಕನ್ಕ್ಲೂಷನಲ್ಲಿ ನಾವೇನು ಮಾಡ್ತೀವಿ, ಏನೇನು ಮಾಡಿದ್ವಿ, ಓಕೆ ಎಷ್ಟು ಸ್ಕಫ್ ಏನು ಮಾಡ್ತಾಯಿದೆ, ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಏನು ಅಂದರೆ ಆಲ್ಮೋಸ್ಟ್ ಇದು ಏನು ನಾವು ಸರಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಥವಾ ಓವರಾಲ್ ಆಗಿ ನಮ್ಗೆ ಏನು ಅನಿಸುತ್ತೆ, ಸ್ಟಾಫ್ ಬಿಹೇವಿಯರ್ ಆಗಿರ್ಬೋದು ಹೇಗಿದೆ, ಅವ್ರು ಇನ್ನೂ ಹೇಗೆ ಇದು ಮಾಡಿದ್ದಾರೆ, ಓಕೆ ಅವೆಲ್ಲ ಸೇರಿ ಒಂದು ಮತ್ತೆ ಅಗೇನ್ ಕನ್ಕ್ಲೂಷನ್ಸ್ ಆಗುತ್ತೆ. ಆಮೇಲೆ ಬೈಬ್ಲಿಯೋಗ್ರಫಿ ಬರುತ್ತೆ. ಬೈಬ್ಲಿಯೋಗ್ರಫಿಯಲ್ಲಿ ನಾವು ಏನೇನು ರೆಫರೆನ್ಸ್ ತೊಗೊಂಡಿದ್ದೀವಿ ಅಥವಾ ಆನ್ಲೈನಿಂದ ರೆಫರೆನ್ಸ್ ತೊಗೊಂಡಿದ್ರೆ ಅದ್ರ ಬಗ್ಗೆ ಬರಿತೀವಿ. ಬೈಬ್ಲಿಯೋಗ್ರಫಿ ಯಾವುದ್ರ ಬುಕ್ಕನ್ನು ರೆಫರೆನ್ಸ್ ಮಾಡಿದರೆ ಅಥವಾ ಪ್ರೈಮರಿ ಡೇಟಾ ಕ್ವಶನರಿನ ಯೂಸ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಮಾಡಿದ್ವಿ. ಸೊ ಈ ಥರ ನಾವೊಂದು ಪ್ರಾಜೆಕ್ಟನ್ನು ಈ ಥರ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ಕೋತೀವಿ KSOUದಲ್ಲಿ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ವೀಡಿಯೋಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಇನ್ನೂ ಕನ್ಫ್ಯೂಷನ್ಸ್ ಇದ್ದರೆ. ಓಕೆ, ಇದರೊಳಗೆ ಇನ್ನೊಂದು ಏನಂತ ಹೇಳಬೇಕಂದ್ರೆ ತುಂಬ ನೀವು ಏನು ಭಯ ಪಡೆಯುವಂಥ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಪ್ರಾಜೆಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಕ್ವಶನೇರನ್ನು ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ತುಂಬ ಕ್ವಶನೇರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಸ್ಟಮರ್ ಪರ್ಸೆಪ್ಷನ್ ಬಗ್ಗೆ ನನಗೊಂದು ಪ್ರಾಜೆಕ್ಟ್ ಮಾಡಬೇಕು, ಕ್ವಶನೇರ್ ಬೇಕಿತ್ತು ಅಂತ ನೀವು ChatGPTಯಲ್ಲಾಗಲಿ ಅದು ಪರ್ಪ್ಲೆಕ್ಸಿಟಿಯಲ್ಲಿ ಎಲ್ಲ ಹಾಕಿದ್ರೆ ನಿಮಗೆ ಲಿಸ್ಟ್ ಆಫ್ ಕ್ವಶನೇರ್ ಸಿಗುತ್ತೆ. ಆ ಲಿಸ್ಟ್ ಆಫ್ ಕ್ವಶನೇರ್ಸ್ ಮಿನಿಮಮ್ ಒಂದು 100-200 ಅಷ್ಟು ಕಸ್ಟಮರ್ ಬೇಸನ್ನು ತೊಗೊಂಡು ಅಲ್ಲಿ ನಿಮ್ಗೆ ಗೊತ್ತಿರೋ ಆ ಒಂದು ಕಂಪ್ನಿದು ಅಥವಾ ಆರ್ಗನೈಸೇಷನ್ದು ನಿಯರ್ ಬೈ ಅದಕ್ಕೆ ಏನೇನು ಬೇಕು ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ಆಮೇಲೆ ಅದಕ್ಕೊಂದು ಬಾರ್ ಚಾರ್ಟನ್ನು ಮಾಡ್ಕೋಬೇಕಾಗುತ್ತೆ. ಬಾರ್ ಚಾರ್ಟಲ್ಲಿ ನೀವು ಇಷ್ಟು ಜನ ಇದಕ್ಕೆ ಓಕೆ ಅಂದರು, ಇಷ್ಟು ಜನ ನಾಟ್ ಸ್ಯಾಟಿಸ್ಫೈಡ್, ಇಷ್ಟು ಜನ ಸ್ಯಾಟಿಸ್ಫೈಡ್ ಅಂತ ಈ ಪ್ರಾಜೆಕ್ಟಲ್ಲಿ ಬಂದಿರೋ ಥರ ನಿಮ್ಗೆ ಏನಾದರೂ ಹೊಸ್ದಾಗಿ ಬಂದಿರುತ್ತೆ. ಸೊ ಅಲ್ಲಿ ಮ್ಯಾನೇಜ್ ಮಾಡಬೇಕು. ಸೊ ಈ ಥರ ಒಂದು ಫೈಂಡಿಂಗ್ಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ಒಂದು ಓವರಾಲ್ ಸಮರೈಸ್ ಮಾಡಬೇಕು ಅಂತಂದರೆ ಫಸ್ಟ್ ಬಂದು ನಾವು ಯಾವ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ, ನಮ್ಮ ನೇಮು, ನಮ್ಮ ರೋಲ್ ನಂಬರು, ಎಕ್ಸ್ಟರ್ನಲ್ ಗೈಡು, ಇಂಟರ್ನಲ್ ಗೈಡು ಡೀಟೇಲ್ಸು. ಓಕೆ, ನೆಕ್ಸ್ಟ್ ಬಂದು ಅವ್ರು ಕೊಟ್ಟಂಥ ಪ್ರಾಜೆಕ್ಟ್ ಅಪ್ರೂವಲ್ ಲೆಟರ್ ಆದಮೇಲೆ ಪ್ರಾಜೆಕ್ಟ್ ಸರ್ಟಿಫಿಕೇಟು, ಅದು ಕಾಲೇಜಿಂದ ಬರುವಂಥದ್ದು. ಬಟ್ ಅದನ್ನು ನಾವು ಪ್ರಿಂಟ್ ಮಾಡಿ ಕಳಿಸಿರ್ತೀವಿ, ಅವ್ರು ಜಸ್ಟ್ ಸೈನ್ ಮಾಡಿ ಸೀಲ್ ಹಾಕಿ ಕಳಿಸ್ತಾರೆ. ಓಕೆ, ದೆನ್ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟು, ಇದು 2 ಕಾಪಿ, ಮೋಸ್ಟ್ಲಿ ಇದು 2 ಕಾಪಿ ಮಾಡಬೇಕಾಗತ್ತೆ. ಒಂದು ಅವ್ರು ಇಟ್ಕೋತಾರೆ, ಒಂದು ಸೈನ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ, ಸೈನ್ ಮಾಡಿಸ್ಕೊಂಡು. ಪ್ರಾಜೆಕ್ಟ್ ಕಂಪ್ಲೀಟ್ ಸರ್ಟಿಫಿಕೇಟು, ಓಕೆ ಇದು ನಾವು ಕಂಪ್ನಿಯಿಂದ ತಗೊಳ್ಳುವಂಥದ್ದು. ಆಮೇಲೆ ಇಂಟರ್ನಲ್ ಗೈಡ್ ಸರ್ಟಿಫಿಕೇಟು, ಎಕ್ಸ್ಟರ್ನಲ್ ಗೈಡ್ ಸರ್ಟಿಫಿಕೇಟು. ಓಕೆ, ದೆನ್ ಎಕ್ನಾಲಜ್ಮೆಂಟ್ ಆದಮೇಲೆ ನಮ್ಮದು ಕಂಟೆಂಟ್ ಬರುತ್ತೆ. ಕಂಟೆಂಟ್ ಆದಮೇಲೆ ಎಕ್ಸಿಕ್ಯೂಟಿವ್ ಸಮರಿ, ಇಂಟ್ರೊಡಕ್ಷನ್ ಟು NBFC, ಇಂಟ್ರೊಡಕ್ಷನ್ ಟು ಇಂಡಸ್ಟ್ರಿ ಆದಮೇಲೆ ಕಂಪ್ನಿ, ದೆನ್ ಟಾಪಿಕ್ ಇಂಟ್ರೊಡಕ್ಷನ್ನು, ದೆನ್ ಡೇಟಾ ಇಂಟರ್ಪ್ರಿಟೇಷನ್ನು, ಫೈಂಡಿಂಗ್ಸು, ಸಜೆಷನ್ಸು, ಕನ್ಕ್ಲೂಷನ್ಸ್ ಆ್ಯಂಡ್ ಬೈಬ್ಲಿಯೋಗ್ರಫಿ. ಸೊ ಇದು ಇಷ್ಟೆಲ್ಲ ಕಂಟೆಂಟ್ ಮಾಡಿದಾಗ ನಿಮ್ಗೊಂದು ಕಂಪ್ಲೀಟ್ ಪ್ರಾಜೆಕ್ಟ್ ರೆಡಿಯಾಗಿ ಬರುತ್ತೆ. ಇದಕ್ಕೆ 3 to 6 months ಅವ್ರು ಟೈಮ್ ಕೊಡ್ತಾರೆ ಅನಿಸುತ್ತೆ. ಲಾಸ್ಟ್ ಇಯರಲ್ಲಿ ಇದ್ದಾಗಲೇ ನಿಮಗೆ ಪ್ರಾಜೆಕ್ಟನ್ನು ಮಾಡೋಕ್ಕೆ ಹೇಳ್ತಾರೆ. ಪ್ರತಿ ಸಲ ಕೇಳ್ತಾ ಇದ್ರು ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನಾದರೂ ಐಡಿಯಾಸ್ ಇದ್ದರೆ ಹೇಳಿ ಅಥವಾ ಡಿಸ್ಕಷನ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಇನ್ನೂ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ನಿಮಗೆ MBA ರಿಲೇಟೆಡ್ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಇನ್ನೂ ಕವರ್ ಆಗಿಲ್ಲ, ಅದು ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇಟ್ ಮೇ ಬಿ ಎನಿ ಸಬ್ಜೆಕ್ಟ್, HR ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು. ಓಕೆ, ಯಾವ ಸಬ್ಜೆಕ್ಟ್ಸ್ ಬೇಕಿದ್ದರೂ ನಿಮಗೆ ಈ ಟಾಪಿಕ್ ನಮ್ಮ ಕ್ಲಾರಿಟಿ ಇಲ್ಲ, ಈ ಟಾಪಿಕ್ ಬಗ್ಗೆ ಬೇಕಿತ್ತು ಅಥವಾ ಡೀಟೇಲ್ಸ್ ಬೇಕಿತ್ತು ಅಥವಾ ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಮಾರ್ಕ್ಸ್ಗಳು ಹೇಗೆ ಕೊಡ್ತಾರೆ. ಓಕೆ, ಎಕ್ಸಾಮ್ಸಿಗೆ ಹತ್ತಿರ ಬರ್ತಾ ಇದೆ ಅಂದರೆ ಮಾರ್ಕ್ಸ್ ಬಗ್ಗೆಯೂ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವ ಕ್ವಶನನ್ನು ಡ್ರಾಪ್ ಮಾಡಿಬಿಡಿ, ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಬಟ್ ಮಿನಿಮಮ್ ಒಂದೊಂದು ಪೇಜ್ ಆದರೂ ನೀವು ಬರಿಬೇಕಾಗತ್ತೆ. ಓಕೆ, ಎಷ್ಟು ಬರೆದ್ರೂ ಅವ್ರು 70-75 ಕ್ರಾಸ್ ಮಾಡೋಕ್ಕೆ ಬಿಡಲ್ಲ, ಅಷ್ಟೇ ಕೊಡೋದು. ಬಟ್ ಸ್ಟಿಲ್ ನೀವು ತುಂಬಾ ಬರೀಬೇಕಾಗತ್ತೆ. ಅದ್ರ ಬಗ್ಗೆ ಇರಲಿ, ಮೂರು ತಾಸು ಎಕ್ಸಾಮ್ಸ್ ಇರುತ್ತೆ. ಒಂದೊಂದಕ್ಕೆ ಮೇ ಬಿ ಒಂದೊಂದು ಡೇ ಗ್ಯಾಪ್ ಕೂಡ ಇರುತ್ತೆ ಒಂದು ಇದಾದ ತಕ್ಷಣ. ಬಟ್ ಆದಷ್ಟು ಮಾಡಿ ಸಬ್ಜೆಕ್ಟ್ಸನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಪೆಂಡಿಂಗ್ ಇಟ್ಕೊಂಡು ನೆಕ್ಸ್ಟ್ ಸಮ್ಮಿಗೆ ಹೋದಾಗ ಅದು ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಆಲ್ರೆಡಿ ಅಲ್ಲಿ ಕ್ವಶನ್ಸ್ ತುಂಬ ಇರುತ್ತೆ. ಸೊ ಇದನ್ನು ನೀವು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿಬಿಡಿ. ಆದಷ್ಟು ಅದು ಎಕ್ಸಾಮ್ ಅವಾಗೆ ಕಂಪ್ಲೀಟ್ ಮಾಡಿ. ಓಕೆ, ಇನ್ನು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಎಲ್ಲ ಆದಮೇಲೆ ನಿಮ್ಗೆ ಪ್ರಾಜೆಕ್ಟ್ ಇಂಟರ್ವ್ಯೂಸ್ ಇರುತ್ತೆ. ಅದು ಇಂಟರ್ವ್ಯೂ ಅಲ್ಲ, ಒಂಥರ ಕನ್ವರ್ಸೇಷನ್ ಇರುತ್ತೆ ವಿತ್ ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಜೊತೆ. ಸೊ ಅಲ್ಲಿ ಹೋದಾಗ ನಿಮಗೆ ಬೇಸಿಕ್ ಕ್ವಶನ್ಸ್, ನೀವು ಯಾವ ಥರ ಫೈಂಡಿಂಗ್ಸನ್ನು ಮಾಡಿದ್ದೀರಾ, ಯಾವ ಥರ ಡೇಟಾ ಕಲೆಕ್ಟ್ ಮಾಡಿದ್ದೀರಾ, ಸೋರ್ಸಸ್ ಆಫ್ ಪ್ರೈಮರಿ ಸೋರ್ಸಸ್, ಸೆಕೆಂಡ್ರಿ ಸೋರ್ಸಸ್ ಆಫ್ ಡೇಟಾನ ಹೇಗೆ ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳ್ಬೋದು. ಆಮೇಲೆ ಯಾವ ಮೆಥಡಾಲಜಿನ ಯೂಸ್ ಮಾಡಿದ್ದೀರಾ ರಿಸರ್ಚ್ ಮಾಡೋಕ್ಕೆ ಅಂತಲೂ ಕೇಳ್ಬೋದು. ಸೊ ಇಷ್ಟು ಪ್ರಾಜೆಕ್ಟ್ ರಿಲೇಟೆಡು ಏನಾಗುತ್ತೆ ಅಂದರೆ ನೀವು
ಸೆಮಿನಾರ್ಸನ್ನು ಕೊಡೋಕ್ಕೆ ಹೋದಾಗ ಸೆಮಿನಾರ್ಸನ್ನು ಕೊಡೋ ಲಾಸ್ಟ್ ದಿನ ಏನು ಮಾಡ್ತಾರೆ, ಪ್ರಾಜೆಕ್ಟ್ ರಿಲೇಟೆಡ್ಡು ನಿಮ್ಮದು ಪ್ರಿಂಟ್ ತೊಗೊಂಡು ಬನ್ನಿ, ನೀವು ಯಾವ ಪ್ರಾಜೆಕ್ಟನ್ನು ಮಾಡ್ತೀರಾ ಅದರ ಟೈಟಲ್ ಪ್ರಿಂಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಸೀಲು ಸಿಗ್ನೇಚರ್ ಇರುತ್ತೆ ಮೇಡಮ್ದು, ಅಲ್ಲೇ ಹಾಕಿ ನಿಮಗೆ ಅದು ಅಪ್ರೂವಲ್ ಲೆಟ್ರ್ ಕೊಡ್ತಾರೆ. ಅದನ್ನು ಯಾವಾಗಲೂ ಸೇಫಾಗಿ ಇಟ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಆಮೇಲೆ ಇದನ್ನು ಮೋಸ್ಟ್ಲಿ 2 ಕಾಪಿ ಮಾಡಬೇಕಾಗತ್ತೆ, ನನಗೆ ಎಕ್ಸಾಕ್ಟಾಗಿ ನೆನಪಾಗ್ತಾ ಇಲ್ಲ. 2 ಕಾಪಿ ಮಾಡಬೇಕಾಗತ್ತೆ. ಒಂದು ಕಾಪಿ ಅವ್ರಿಗೆ ಕೊಟ್ಟು ಅವತ್ತಿನ ದಿನ ಏನು ನೀವು ಇದಕ್ಕೆ ಕಳಿಸ್ತಾರೆ ಅಂದರೆ ಈ ಪ್ರಾಜೆಕ್ಟನ್ನು ಪ್ರೆಸೆಂಟೇಷನ್ ಮಾಡೋಕ್ಕೆ ಯಾವಾಗ ನಿಮ್ಗೆ ಡೇಟ್ ಕೊಡ್ತಾರೆ ಆವತ್ತಿನ ದಿನ ತೊಗೊಂಡು ಹೋಗ್ಬೇಕಾಗತ್ತೆ. ಒಂದನ್ನು ಸೀಲು ಸಿಗ್ನೇಚರ್ ಮಾಡಿ ಅವ್ರು ಇಟ್ಕೊತಾರೆ, ಒಂದನ್ನು ನಿಮಗೆ ಕೊಡ್ತಾರೆ. ಓಕೆ, ನಿಮ್ಮ ರೆಫರೆನ್ಸಿಗೆ ಕೊಡ್ತಾರೆ. ಸೊ ದಟ್ ನೀವು ಕಂಪ್ಲೀಟ್ ಮಾಡಿ, ಆದಷ್ಟು ಮಾಡಿ ಆವಾಗಿಂದ ಅವಾಗೆ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಯಾವಾಗೂ ಮಾಡ್ತೀನಿ ಅಂದರೆ ತುಂಬ ಲೆಂದಿ ಪ್ರೊಸೆಸ್ಸು. ಓಕೆ, ಒಂದೊಂದು ಸಲ ಶುರು ಮಾಡಿದ್ರು 3 ವರ್ಷ ತೊಗೊಂಡ್ರು. ಓಕೆ, ಸೊ ನೀವೇ ಪ್ರಾಜೆಕ್ಟ್ ಅವ್ರು ಕೊಟ್ಟ ತಕ್ಷಣ ಆ ಟೈಮ್ ಒಳಗೆ ಕಂಪ್ಲೀಟ್ ಮಾಡಿಬಿಡಿ. ನೆಕ್ಸ್ಟ್ ಯಾವಾಗೂ ಮಾಡ್ತೀನಿ ಅಂತಂದರೆ ಅವ್ರು ನೋಡೋಕ್ಕೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳಕ್ಕೆ ಆ ಪ್ರೊಸೆಸ್ಸಲ್ಲಿ ಹೋಗೋದೇ ತುಂಬ ಕಷ್ಟ ಆಗುತ್ತೆ. ಅವ್ರು ಒಂದು ಪ್ರೊಸೆಸ್ಸಲ್ಲಿ ಇದ್ದಾಗ, ಒಂದು ಲೈನಲ್ಲಿ ಇದ್ದಾಗಲೇ ನೀವು ಮುಗಿಸ್ಕೊಂಬಿಡಿ ದಯವಿಟ್ಟು. ಯಾಕಂದರೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬಿಡಿ, ಅವ್ರು ಕೊಟ್ಟ ಡೇಟ್ ಒಳಗೆ ಮುಗಿಸ್ಬಿಟ್ಬಿಡಿ. ಓಕೆ, ಆಮೇಲೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವ್ರ ಕೈಗೆ ಸಿಗಲ್ಲ, ನಿಮಗೆ ಸರ್ಟಿಫಿಕೇಟು ಸಿಗಲ್ಲ, ಅಷ್ಟು ದಿನದ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವುದೇ ಎಕ್ಸಾಮನ್ನು ಪೆಂಡಿಂಗ್ ಇಟ್ಕೋಬೇಡಿ. ಯಾಕಂದ್ರೆ 2-3 ಇಯರ್ಸ್ ಆಯಿತು ಅಂತಂದರೆ ಆಮೇಲೆ ನಿಮ್ಗೆ ಸರ್ಟಿಫಿಕೇಟೇ ಸಿಗಲ್ಲ. ಓಕೆ, ನೀವು ಮತ್ತೆ ಹೊಸದಾಗಿ MBAನ ಅಡ್ಮಿಷನ್ ಮಾಡಿಕೊಂಡು ಮಾಡಬೇಕಾಗತ್ತೆ, ಕಂಟಿನ್ಯೂಷನ್ ನಿಮಗೆ ಸಿಗಲ್ಲ. ಸೊ ಆದಷ್ಟು ಆ 2 ಇಯರ್ಸ್ ಒಳಗಡೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೇ ಎಕ್ಸಾಮ್ಸನ್ನು ಪೆಂಡಿಂಗ್ ಇಟ್ಕೋಬೇಡಿ. ಆಮೇಲೆ ಎಕ್ಸಾಮ್ಸ್ ಫೀಯನ್ನು ಕಟ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಎಕ್ಸಾಮ್ ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ಎಕ್ಸಾಮ್ ರಿಲೇಟೆಡ್ ಏನೇ ಸೆಂಟ್ರ್ಗಳಿರ್ಬೋದು ಅದನ್ನೆಲ್ಲ ಕ್ಲಾರಿಟಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಬೆಂಗಳೂರಲ್ಲಿ 2-3 ಸೆಂಟ್ರ್ ಯಾವ ಥರ ಇದೆ ಅಂದರೆ ಹೆಸರು ಸೇಮ್ ಇರುತ್ತೆ, ಬಟ್ ಲೊಕೇಶನ್ ಚೇಂಜಸ್ ಆಗಿರುತ್ತೆ. ನಾವು ಅಲ್ಲಿ ಹೋದಾಗೆ ಗೊತ್ತಾಗುತ್ತೆ ಅದು ಇದಾಗಿರಲಿಲ್ಲ ಬೇರೆ. ಸೊ ಇದನ್ನು 1 hour 45 minutes ಮುಂಚೆನೇ ರೀಚ್ ಆದರೆ ನಿಮ್ಗೆ ಆ ಥರ ಚೇಂಜಸ್ ಇದ್ರೂ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ದೂರ ಇರೋದ್ರಿಂದ ತುಂಬ ಟೈಮ್ ಇಟ್ಕೋಬೇಕಾಗತ್ತೆ ನೀವು. ಓಕೆ, 1-2 hours ಅಂತಲೇ ಟೈಮ್ ಇಟ್ಕೋಬೇಕಾಗತ್ತೆ. ಆಮೇಲೆ ಮತ್ತೇನಾದರೂ ಇದ್ದರೆ, ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನಂದು ಟೆಲಿಗ್ರಾಮ್ ಗ್ರೂಪು ಇರುತ್ತೆ, ಅದರ ಲಿಂಕು ಇದಕ್ಕೆ ಜೊತೆ ಹಾಕಿರ್ತೀನಿ. ನೀವು ಅಲ್ಲೇನಾದ್ರು ಇದ್ದರೆ ಅಲ್ಲಿ ನಿಮ್ಮ ಸೀನಿಯರ್ಸ್ ಇದ್ದಾರೆ ಅಥವಾ ನಿಮ್ಗೆ ಗೊತ್ತಿರೋರು ಇನ್ನೂ ಚೆನ್ನಾಗಿರೋ ಕ್ಲಾಸ್ಮೇಟ್ಸು ಇವರೆಲ್ಲ ಇದ್ದಾರೆ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಕೂಡ. ಏನಾದರೂ ಪ್ರಾಜೆಕ್ಟ್ ರಿಲೇಟೆಡ್ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಪ್ರಾಜೆಕ್ಟ್ ರಿಲೇಟೆಡ್ ಏನಾದ್ರು ಇದೆ ಫಸ್ಟ್ ಇಯರ್ ಇದ್ದರೆ ನೀವು ಆವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು, ಯಾವ ಕಂಪ್ನಿಯಲ್ಲಿ ಮಾಡಬೇಕು ಅಂತ ಆವಾಗಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಹೇಳಬೇಕಂದ್ರೆ, ತುಂಬ ಜನ ಈಗ ನಾರ್ಮಲ್ಲಾಗಿ BCom ಬಿಟ್ಟು ಉಳಿದವ್ರು ಯಾರಾದರೂ MBA ಮಾಡಬೇಕು ಅಂತಿದ್ರೆ ದಯವಿಟ್ಟು HR ಅಥವಾ ಮಾರ್ಕೆಟಿಂಗ್ ತೊಗೊಳ್ಳಿ. ಫೈನಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ತೊಗೊಂಡ್ರೂ ಮುಂದೆ ಯೂಸ್ ಆಗ್ತಾ ಇಲ್ಲ ಫೈನಾನ್ಸು. ಯಾಕಂದರೆ ಆಫ್ಲೈನ್ ಇದು ಓಪನ್ ಯೂನಿವರ್ಸಿಟಿ ಆಗಿರೋದ್ರಿಂದ ಫೈನಾನ್ಸ್ ಎಲ್ಲ ಪ್ರಾಬ್ಲಮ್ಸನ್ನು ನಮ್ಮ ಸೊಲ್ಯೂಷನ್ ಮಾಡೋಕ್ಕಾಗಲ್ಲ. ನಾವು MCA ಮತ್ತು BCom ಸ್ಟೂಡೆಂಟ್ಸ್ ಜೊತೆ ಕಾಂಪೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮುಂದೆ ಕರಿಯರ್ ಓರಿಯೆಂಟೆಡ್ ಆಗಿದ್ದಾಗಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ಬೆಟರ್. ಹೆಣ್ಮಕ್ಳಾಗಿದ್ದರೆ ಆಲ್ಮೋಸ್ಟ್ MBA HR-ಅನ್ನೇ ಪ್ರಿಫರ್ ಮಾಡಿ, ಗಂಡು ಮಕ್ಕಳಾಗಿದ್ದರೆ HR ಮತ್ತು ಮಾರ್ಕೆಟಿಂಗನ್ನು ಪ್ರಿಫರ್ ಮಾಡಿ. ಫೈನಾನ್ಸಲ್ಲಿ MCom ಇದ್ದು ಅಥವಾ BCom ಇದ್ದು ಆ ಥರ ಇದ್ದವ್ರು ಬ್ಯಾಕ್ಗ್ರೌಂಡ್ ಇದ್ದವ್ರು ಬನ್ನಿ. ಅದು ಬಿಟ್ಟು ಉಳಿದವ್ರು ಯಾರು ಫೈನಾನ್ಸನ್ನು ತೊಗೊಂಡ್ರೆ ಅಷ್ಟೊಂದು ಬೆನಿಫಿಟ್ ಆಗಲ್ಲ. ಓಕೆ, ತುಂಬ ಜನ ಇದನ್ನು ಕೇಳ್ತಿರ್ತಾರೆ, ತೊಗೊಳ್ಳ ಬೇಡವಾ ಅಂತ. ಸೊ ನನ್ನ ಸಜೆಷನ್ನು, ಇಫ್ ಹುಡುಗಿಯರಾಗಿದ್ದರೆ MBA HR ತೊಗೊಳ್ಳಿ, ಹುಡುಗರಾಗಿದ್ದರೆ HR ಅಥವಾ ಮಾರ್ಕೆಟಿಂಗ್ ತೊಗೊಳ್ಳಿ. BCom ಮತ್ತು MCom ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ MBA ಫೈನಾನ್ಸ್ಗೆ ಹೋಗಿ, ಇಲ್ಲಾಂದರೆ MBA ಫೈನಾನ್ಸನ್ನು ಡ್ರಾಪ್ ಮಾಡೋದು ಒಳ್ಳೆಯದು. ಬಿಕಾಸ್ ಸೆಕೆಂಡ್ ಸೆಮ್ ಓಕೆ, ಥರ್ಡ್ ಸೆಮ್ 4th ಸೆಮ್ಮಲ್ಲಿ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ. ಡಿರೈವೇಟಿವ್ಸ್ ಆಗಿರ್ಬೋದು, ಫ್ಯೂಚರ್ಸು, ಆಪ್ಷನ್ಸು, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಆಮೇಲೆ ಬ್ಲ್ಯಾಕ್ ಹೋಲ್ ಸ್ಟ್ರಾಟಜಿ ಅಂತಂದ್ಬಿಟ್ಟು ತುಂಬ ಪ್ರಾಬ್ಲಮ್ಸನ್ನು ಸೊಲ್ಯೂಷನ್ಸ್ ಮಾಡೋದಿರುತ್ತೆ. ಅಲ್ಲೆಲ್ಲ ನಿಮಗೆ ರೆಗ್ಯುಲರ್ ಮೋಡ್ ಇಲ್ಲದೇ ಇದ್ದರೆ ಓಪನ್ ಯೂನಿವರ್ಸಿಟಿ ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಟೀಚಿಂಗೂ ನಿಮ್ಗೆ ಅಷ್ಟೊಂದು ಹ್ಯಾಪಿ ಆಗೋ ಥರ ಇಲ್ಲದೇ ಇರೋದ್ರಿಂದ, ನಿಮಗೆ ಹೊರಗಡೆ ಸಪೋರ್ಟು ಸಿಗದೇ ಇರೋದ್ರಿಂದ ಕಷ್ಟ ಆಗುತ್ತೆ ಕಂಪ್ಲೀಟ್ ಮಾಡೋಕ್ಕೆ. ಸೊ ಇಟ್ಸ್ ಬೆಟರ್ ನೀವು ನಿಮಗೆ ಗೊತ್ತಿರೋ ಅಂಥ ಐಡಿಯಾ ಏನೂ ಇಲ್ಲ, ಏನು ಗೊತ್ತಿಲ್ಲ ಅನ್ನೋದು ದಯವಿಟ್ಟು ಡೈರೆಕ್ಟ್ HR-ಅನ್ನು ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಟಚಲ್ಲಿರಿ, ಎಲ್ಲ ಗ್ರೂಪಲ್ಲಿ ಟಚಲ್ಲಿರಿ. ಆಮೇಲೆ ಯೂನಿವರ್ಸಿಟಿ KSOU ವೆಬ್ಸೈಟನ್ನು ಆವಾಗವಾಗ ಚೆಕ್ ಮಾಡ್ತಾರೆ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಎಷ್ಟೊಂದು ಜನಕ್ಕೆ ಎಕ್ಸಾಮ್ಸೇ ಮಿಸ್ ಆಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇನ್ಫಾರ್ಮೇ ಆಗಿರಲ್ಲ. ಸೊ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ಗೆಲ್ಲ ಜಾಯಿನ್ ಆಗಿದ್ದರೆ ನಿಮ್ಗೆ ಒಬ್ಬರಲ್ಲ ಒಬ್ರು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟು
ಎಕ್ಸಾಮ್ಸ್ ರಿಲೇಟೆಡ್ಡು ಈ ಒಂದು ವೀಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲ ಫೈನಾನ್ಸ್ ಸಬ್ಜೆಕ್ಟ್ಸನ್ನು ಕವರ್ ಮಾಡಿದೆ. ಫಸ್ಟು ಸೆಕೆಂಡ್ ಸೆಮ್ಮು ಎಲ್ಲ HR ಗೆ ಮಾರ್ಕೆಟಿಂಗ್ಗೆ ಕಾಮನ್ ಆಗಿರೋದ್ರಿಂದ ಆ ಸಬ್ಜೆಕ್ಟ್ಸ್ ಕೂಡ ಕವರ್ ಆಗಿದೆ. ಸೊ ಇನ್ಯಾವುದಾದ್ರೂ ಹೊಸ ಸಬ್ಜೆಕ್ಟ್ಸ್ ನಿಮಗೆ ಬೇಕಿತ್ತು ಅಂತಂದರೆ ಅಥವಾ ಹೊಸ ಸಬ್ಜೆಕ್ಟ್ಸ್ ಬಗ್ಗೆ ಏನಾದರೂ ಮಾಡಬೇಕು, ಅದು ಯಾವುದಾದ್ರು ಟಾಪಿಕ್ಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಟ್ರೈ ಮಾಡ್ತೀನಿ ನಿಮಗೆ ಅರ್ಥ ಆಗೋ ಥರ ಅದನ್ನು ಟಾಪಿಕ್ಕನ್ನು ಈಸಿ ಮಾಡಿ ಕೊಡೋಕ್ಕೆ. ಆಮೇಲೆ ಕ್ವಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿದೆ. ಇನ್ನೊಂದು ಏನಂತಂದರೆ ಆಲ್ಮೋಸ್ಟು ಎಲ್ಲ ಕ್ವಶನ್ ಪೇಪರ್ಸು ನಿಮಗೆ ಸಿಗುತ್ತೆ. ಇಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಇರಬೇಕು. ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಅದರಲ್ಲೇ ನಿಮ್ಗೆ ಆಲ್ಮೋಸ್ಟ್ 80% ಕವರ್ ಆಗುತ್ತೆ. ಕ್ವಶನ್ ಪೇಪರ್ಸನ್ನು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದರೆ ಅದೇ ಥರ ಪ್ಯಾಟ್ರನ್, ಫೈನಾನ್ಸಲ್ಲಿ ಸ್ವಲ್ಪ ಅದೇ ಥರ ಪ್ಯಾಟ್ರನ್ ಬರುತ್ತೆ. ಅದರ್ವೈಸ್ ಬೇರೆ ಸಬ್ಜೆಕ್ಟ್ಸಲ್ಲಿ ಕೂಡ ನೀವು ಪ್ರಿಪೇರ್ ಮಾಡ್ಕೊಂಡಿದ್ರಿ ಅಂತಂದರೆ, ಕ್ವಶನ್ ಪೇಪರ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ರಿಂದ ಆಲ್ಮೋಸ್ಟ್ 80% ಕವರ್ ಆಗುತ್ತೆ. ಸೊ ಕ್ವಶನ್ ಪೇಪರ್ಸನ್ನು ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಗ್ರೂಪಲ್ಲಿ ರಿಕ್ವೆಸ್ಟ್ ಮಾಡಿ, ಯಾರ ಹತ್ರದ್ದು ಓಲ್ಡ್ ಪೇಪರ್ಸು ಕೂಡ ಇರುತ್ತೆ, ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು. ಹಾಗೆ ಅದರಲ್ಲಿನ ಕ್ವಶನ್ಸು ಬಂದಾಗ ನಿಮ್ಗೆ ಅರ್ಥ ಆಗದೆ ಇದ್ದಾಗ ನೀವು ಬೇರೆಯವ್ರ ಜೊತೆ ಅದನ್ನು ಕೇಳಿಬಿಟ್ಟು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸನ್ನು ತೊಗೋಬೋದು. ಸೊ ರೆಸ್ಟ್ ಅಶ್ಯೂರ್ಡ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ, ಆಲ್ ದಿ ಬೆಸ್ಟ್. ನೆಗ್ಲೆಕ್ಟ್ ಮಾಡಿಬಿಡಿ ದಯವಿಟ್ಟು. ಇವಾಗೆ ಕಂಪ್ಲೀಟ್ ಮಾಡ್ಕೋಬೇಡಿ. ಇದನ್ನು ಪೆಂಡಿಂಗ್ ಅಂತ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಎಲ್ಲ ತುಂಬ ಜಾಬ್ ಹೋಲ್ಡರ್ಸ್ ಇರ್ತೀರಾ, ಪ್ರಮೋಷನ್ಸ್ಗೆ ಅಂತ ಮಾಡ್ತಿರ್ತೀರ. ನಿಮಗೆಲ್ಲ ಹೆಲ್ಪ್ ಆಗಬೇಕು ಅಂತಲೇ ನಾನು ಇದನ್ನು ಮಾಡ್ತಾಯಿದ್ದೆ. ಯಾಕಂದ್ರೆ ನಿಮ್ಗೆ ತುಂಬ ಟೈಮ್ ಕಡಿಮೆ ಇರುತ್ತೆ, ಫುಲ್ ಬುಕ್ಕನ್ನು ಓದೋಕ್ಕಾಗಲ್ಲ ಅಂತ ತುಂಬ ಸಮರೈಸ್ ಮಾಡಿ ಎಲ್ಲ ವೀಡಿಯೋಸನ್ನು ಮಾಡಿದ್ದೀನಿ. ಸೊ ನಿಮ್ಮ ಕೆಲವೊಂದು ಟಾಪಿಕ್ಸು ನಿಮ್ಮ ಆವಾಗಿಂದಕ್ಕೂ ಇವಾಗಿಂದಕ್ಕೂ ಡಿಫ್ರೆನ್ಸ್ ಇರ್ಬೋದು. ಅಂದರೆ ಟಾಪಿಕ್ಸ್ ಕಡಿಮೆ ಆಗಿರ್ಬೋದು, ಅಥವಾ ಕಡಿಮೆ ಅಂದರೆ ಪೇಜಸ್ ವೈಸ್ ಕಡಿಮೆ ಆಗಿರ್ಬೋದು, ಅಥವಾ ಯೂನಿಟ್ ವೈಸ್ ಕಡಿಮೆ ಆಗಿರ್ಬೋದು. ಬಟ್ ಆಲ್ಮೋಸ್ಟ್ 90% ಆಫ್ ದ ಸಿಲೆಬಸ್ ಸೇಮೇ ಇರುತ್ತೆ. ಸೊ ಪ್ಲೀಸ್ ಕವರ್ ಮಾಡಿಕೊಡಿ. ಇದರಲ್ಲಿ ಕವರ್ ಮಾಡಿ ಟೈಮ್ ಉಳಿದ್ರೆ ಬೇರೆದನ್ನು ನೀವು ಮಾಡ್ಕೋಬೋದು. ಅದರ್ವೈಸ್ ಈ ವಿಡಿಯೋನೇ ಸಫಿಷಿಯೆಂಟ್ ಆಗಿರುತ್ತೆ. ನಿಮ್ಗೆ ಆರಾಮಾಗಿ ಒಂದು 70% 80% ಬರುವಷ್ಟು ವೀಡಿಯೋಸನ್ನು ನಾನು ಮಾಡಿದ್ದೀನಿ. ಇನ್ನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿದೆ. ಇನ್ನು ಯಾವುದಾದ್ರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಪ್ರಾಜೆಕ್ಟ್ ರಿಲೇಟೆಡು ಅಥವಾ ಕೋರ್ಸ್ ರಿಲೇಟೆಡು, ಯಾವ ಸಬ್ಜೆಕ್ಟ್ಸನ್ನು ತೊಗೋಬೇಕು ಅಥವಾ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ನಿಮಗೆ ಕರಿಯರ್ ಓರಿಯೆಂಟೆಡ್ ಏನಾದ್ರು ಪ್ರಾಬ್ಲಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂತಂದರೆ ಮೆಸೇಜ್ ಮಾಡಿ. ಟಿಲ್ ದೆನ್ ಆಲ್ ದಿ ಬೆಸ್ಟ್. ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಎಲ್ಲರೂ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ project.